ಫ್ರೆಂಡ್ಸ್ ಫೈನಲಿ ಇವತ್ತು ಹೋಗ್ತಿದ್ವಿ. ಸ್ಟಾಕ್ ಇಸ್ ರೆಡಿ. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ಮಾರ್ನಿಂಗಿಂದಾನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಫಸ್ಟು ಬಿರಿಯಾನಿ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು ಊರಿಂದ, 1 ವೀಕ್ ಇಲ್ಲೇ ಇದ್ದರು. ಅವರು ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಚಿಕ್ಕಮ್ಮ ಊರಿಗೆ ಹೋಗೋಣ ಅಂತ ಅಂದರು. ಸರಿ, ಮಕ್ಳಿಗೂ ರಜಾ ಇದೆ, ಸೊ ಅವ್ರನ್ನು ಕರ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆನೇ ಎದ್ದು ಫಸ್ಟ್ ಬಿರಿಯಾನಿ ಮಾಡಿ ಬಿರಿಯಾನಿ ತಿಂದ್ಬಿಟ್ಟು ನಾವು ಹೊರಟಿದ್ದು ಊರಿಗೆ. ನಮ್ಮ ಅಕ್ಕ ಇರೋದು ರಾಜನಕುಂಟೆಲಿ, ಸೊ ನಾವೆಲ್ಲರೂ ಹೋದ್ವಿ. ಅಕ್ಕನ ಮಕ್ಕಳು, ನಾನು, ನನ್ನ ಮಕ್ಕಳು ಎಲ್ಲರೂ. ಹಾಯ್ ಫ್ರೆಂಡ್ಸ್, ಫೈನಲಿ ಇವತ್ತು ಹೋಗ್ತಿದ್ವಿ. ಫೈನಲಿ ಅಲ್ಲ, ಯಾವಾಗ ಹೋಗ್ತೀವಿ? ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ನಮ್ಮೂರಿಂದ ಬಸ್ ಸ್ಟಾಪ್ಗೆ ಹೋಗಬೇಕು ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟಾದರೂ ನಡಿಬೇಕು. ಸೊ ಇಷ್ಟು ಜನ ಇದ್ದೀವಲ್ಲ, ಅದರಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮ ಅದೃಷ್ಟಕ್ಕೆ ಬಸ್ ಕೂಡ ಸ್ವಲ್ಪ ಫ್ರೀ ಆಗಿತ್ತು. ಆರಾಮಾಗಿ ಅವನು ನನ್ನ ಮೇಲೆ ತಲೆ, ಅವ್ರ ಅಕ್ಕನ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ದ. ಒಂದು 3 ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಚಿಕನ್ ಸಾರು ಹೆಂಗೆ ಮಾಡೋದು? ನಾನು ಮಾಡೋ ಥರ ಮಾಡ್ತಿದ್ದೀನಿ. ಸರಿ, ಅಕ್ಕ ಚಿಕನ್ ತರಿಸಿದ್ಲು. ನನ್ನ ಮಗಳಿಗೆ ನಾನು ಮಾಡೋ ಸಾಂಬಾರು ಅಂದರೆ ತುಂಬ ಇಷ್ಟ. ಚಿಕ್ಕಮ್ಮ ಸಾಂಬಾರು ಮಾಡಿಕೊಡು ಹಾಗೆ ನಂಗೆ ತೋರಿಸಿದ್ಲು. ಸೊ ನಾನು ಸಿಂಪಲಾಗೆ ಮಾಡ್ತೀನಿ, ಬಟ್ ಆದ್ರೂ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಫಸ್ಟು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಚಿಕನ್ ತೊಳೆದ್ಬಿಟ್ಟು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬಹುದು, ತುಂಬ ಈಸಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಕೂಡ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ಗೆ ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರು, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಮೇಲೆ ಯಾವುದೇ ಥರ ನೀರು ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸೊ ಆ ನೀರು ಬಿಟ್ಕೊಳ್ಳೋವರೆಗೂ ಈ ಮಸಾಲೆ ಎಲ್ಲ ಅದರಲ್ಲೇ ಫ್ರೈ ಆಗಬೇಕು. ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಬೇಕಾಗಿರೋದು ಇಷ್ಟೇ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಟೊಮೆಟೊ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಫಸ್ಟು ಮಿಕ್ಸಿ ಜಾರ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊಬ್ಬರಿನ ಹಾಕಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ, ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಖಾರ ಅದೆಲ್ಲ ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಚಿಕನ್ಗೆ ಆ್ಯಡ್ ಮಾಡಿದ್ದೀವಲ್ಲ, ಅದರಿಂದ ಅದನ್ನು ರುಬ್ಬಿಟ್ಕೊಂಡು ಅದಾದಮೇಲೆ ಟೊಮೊಟೊನ ಆ್ಯಡ್ ಮಾಡಿ ನಾನು ರುಬ್ಕೊಳ್ತಾ ಇದ್ದೀನಿ. ಎಲ್ಲ ಒಂದರಲ್ಲೇ ಹಾಕಿ ರುಬ್ಕೊಳ್ಬೋದು. ಅದೇನೋ ನನಗೆ ಈ ಥರ ಬಿಡಿಯಾಗಿ ಹಾಕಿ ರುಬ್ಕೊಂಡು ಮಸಾಲೆ ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದರಿಂದ ನಾನು ಅದೇ ಥರ ಹಾಕೋದು. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇದನ್ನ ಅವಾಗವಾಗ ತಿರುಗಿಸ್ಕೊಳ್ತಾ ಇದ್ದೆ. ಮಕ್ಕಳಿಗೆ ಯಾವಾಗ್ಲೂ ಈ ಚಿಕನ್ನೇ ತುಂಬ ಇಷ್ಟ ಆಗುತ್ತೆ. ನಾನು ಎಷ್ಟೋ ಸರ್ತಿ ಮಾಡಿದ್ದೀನಿ. ಮಾಡಿದಾಗೆಲ್ಲ ಅವರು ಅಮ್ಮ ನಂಗೆ ಚಿಕನ್ ಹಾಕೊಡು ಅಂತಾನೆ ಹಾಕಿಸ್ಕೊಂಡು ತಿಂತಾರೆ. ಸೊ ಅವ್ರಿಗೆ ಚಿಕನ್ ಫಸ್ಟೇ ತೆಗೆದಿಟ್ಬಿಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಈ ಚಿಕನ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ಮೊದಲೇ ತೆಗೆದು ಕೊಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ. ಅದಾದಮೇಲೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಹಾಕಿ ರುಬ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಕುದಿ ಬರೋ ಅಷ್ಟೊತ್ತಿಗೆ ಮಕ್ಕಳು ಚಿಕನ್ ತಿಂತಾ ಇದ್ರಲ್ಲ, ನಮ್ಮ ಚಿಕನ್ ಹೊಟ್ಟೆ ಎಸಿತಾ ಇದೆ ಅಂದ. ಸೊ ಆ ಚಿಕನಲ್ಲಿರೋ ಅಂಥ ಗ್ರೇವಿನೇ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ತಾ ಇದ್ದೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಮಸಾಲೆ ಹಾಕೋದೇ ಬೇಕಾಗಿಲ್ಲ, ಬರೀ ಹೀಗೆ ಕೊಟ್ಟರು ತಿನ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕೊಂದು ಸರ್ತಿ ಟ್ರೈ ಮಾಡಿ ನೋಡಿ, ಬರೀ ಅದನ್ನು ಮಾತ್ರನೇ. ಅದಾದಮೇಲೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ನೀರು. ಆ ಟೈಮಲ್ಲಿ ನಾನು ನಮ್ಮ ಮಗಳಿಗೆ ಹೇಳ್ದೆ ಹೋಗ್ಬಿಟ್ಟು ಮಿಕ್ಸ್ ಮಾಡಿ ಟೊಮೊಟೊ ಆ್ಯಡ್ ಹೋಗು ಅಂತ ಅಂದ್ಬಿಟ್ಟು. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಅವಳು ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಳೆ. ಇದಕ್ಕೆ ಯಾವುದೇ ಥರ ಇದುವರೆಗೂ ನಾನು ನೀರನ್ನು ಆ್ಯಡ್ ಮಾಡಿಲ್ಲ. ತುಂಬ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ನಾವು ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಬೇಕು. ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸರ್ತಿ ಕುದಿಸ್ಕೊಂಡ್ರೆ ಸಾಕು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಸಾಂಬಾರು ಮಾಡೋಕ್ಕೆ. ನನ್ನ ಮಗಳಿಗೆ ಯಾವಾಗ್ಲೂ ಈ ಸಾಂಬಾರೇ ಇಷ್ಟ ಆಗುತ್ತೆ. ಅವಳು ಕೇಳಿ ಕೇಳಿ ಮಾಡಿಸ್ಕೊಳ್ತಾಳೆ. ಕೊನೆಗೂ ಮಾಡಿಬಿಟ್ಟು ಕೂತ್ಕೊಂಡು ಹಾಕೊಂಡು ಫಸ್ಟ್ ನಾವಿಬ್ಬರೇ ತಿಂದಿದ್ದು, ಯಾಕೆಂದ್ರೆ ನಮ್ಗೆ ಅಷ್ಟು ಹೊಟ್ಟೆ ಹಸಿವಾಗ್ತಾ ಇತ್ತು. ನನ್ನ ಮಗ ನನಗೆ ಊಟ ತಿನ್ನ ಸಂಬಂಧ ಹೋಗೋ ಹೊಟ್ಟೆ ಹಸಿತೈತೆ ನೀನು ಹಾಕೊಂಡು ತಿನ್ನು ಅಂತ ಅಂದೆ. ಅದಕ್ಕೆ ಅವನು ಸರಿ ಬಿಡು ನಮ್ಮ ಅಕ್ಕನ ಹತ್ರ ತಿನ್ನಿಸ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರ ಅಕ್ಕ ತಿನ್ನಿಸ್ತಾ ಇದ್ಲು. ದೊಡ್ಡೋರು ಹೇಳ್ತಾರಲ್ವಾ, ತಾಯಿ ಆದಮೇಲೆ ಅಕ್ಕನೇ ಮೊದಲನೇ ತಾಯಿ ಅಂತ. ಅದರಲ್ಲಿ ನನ್ನ ಮಗಳು ಎತ್ತಿದ ಕೈ. ಇಬ್ಬರಿಗೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ನಾನು ಇದ್ರೂ ಇಲ್ಲ ಅಂತಂದ್ರು ಅವ್ರಿಗೆ ಊಟ ತಿನ್ನಿಸೋದು ಪ್ರತಿಯೊಂದೂ. ಅದಾದಮೇಲೆ ಅಕ್ಕ ಮನೆ ನೋಡಿದ್ದೀನಿ, ಬೇರೆ ಮನೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಅಂದ್ಲು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲೊಂದು ತರಕಾರಿ ಅಂಗಡಿ ಹತ್ರ ಈ ಆಂಟಿ ಫೋಟೋ ನೋಡಿದೆ. ಈ ಆಂಟಿ ಅದು ಯಾವ ಗ್ಯಾನ್ದಲ್ಲಿ ಪೋಸ್ಟ್ ಕೊಟ್ಟರೋ ಗೊತ್ತಿಲ್ಲ, ಎಲ್ಲಿ ನೋಡು ದೃಷ್ಟಿ ಬೊಂಬೆ ಆಗಿಬಿಟ್ಟಿರ್ತಾರೆ ಪಾಪ.
ಇನ್ನು ನೆಕ್ಸ್ಟ್ ದಿನ ಮಾರ್ನಿಂಗ್ ಎದ್ದು ನಾವೆಲ್ಲ ಸ್ನಾನ ಮಾಡ್ಕೊಂಡ್ವಿ. ಅಕ್ಕ ಸಾಮಾನೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ ಹೋಗ್ಬಿಟ್ಟು ಹಾಲು ಕುಸ್ಬಿಟ್ಟು ಬರ್ರಿ ಅಂತ ಅಂದ್ಲು. ಸೊ ನಾನು ನನ್ನ ಮಗಳು ಇಬ್ಬರು ಸ್ನಾನ ಮಾಡಿಕೊಂಡು ಪಕ್ಕದಲ್ಲೇ ಹೂ ಬಿಟ್ಟಿದ್ವು, ಹೂಗಳನ್ನ ಕಿತ್ಕೊತಾ ಇದ್ದೆ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ರೋಸ್ ಥರ. ಇದೊಂಥರ ಬೇರೆ ದಾಸವಾಳ ಅಂತ ಅನಿಸುತ್ತೆ. ಇದು ಹಳೆ ಓನರ್ ಮನೆ ಹತ್ರ ಕಿತ್ಕೊತಾ ಇರೋದು. ಅವ್ರ ಮನೆ ಪಕ್ಕದಲ್ಲೇ ತುಂಬ ಥರದ್ದು ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ. ಸೊ ಅವಳು ಹೋಗ್ಬಿಟ್ಟು ನಾನೊಂದು ಸ್ವಲ್ಪ ಕಿತ್ಕೊಂಬರ್ತೀನಿ ಚಿಕ್ಕಮ್ಮ ಅಂತ ಹೋಗಿ ಕಿತ್ಕೊಂಬಂದ್ಲು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂಗಳು. ನಾವು ಹೂವು ಕಿತ್ಕೊತಾ ಇದ್ರೆ ನನ್ನ ಮಗ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಸೈಕಲ್ ಹಾಕ್ಕೊಂಡು ಏನು ತೊಳಿತಾನೇ ಇದ್ದಾನೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು 2 ಸೈಕಲ್ ಕೊಡಿಸಿದ್ದೆ, 2 ಸೈಕಲ್ಲು ಗುಜ್ರಿಗೆ ಹಾಕ್ಬಿಟ್ಟಿದ್ದಾನೆ. ಇವಾಗ ಮನೇಲಿ ಸ್ಕೂಟಿ ಗಾಡಿ ಇರೋದ್ರಿಂದ ಅವನ್ನೇ ಓಡಿಸ್ತಾನೆ. ಈ ಸೈಕಲ್ ನನ್ನ ಮಗಳದು, ಅಂದರೆ ನಮ್ಮ ಅಕ್ಕನ ಮಗಳದು. ಅದನ್ನು ತಗೊಂಡು ಏನು ಓಡಿಸಿದ್ದು ಅದು ಓಡಿಸಿ ಸಾಕಾಗಿ ಹೋಗ್ಬಿಡ್ತಾಯಿತ್ತ. ಇನ್ನು ಹೂಗಳೆಲ್ಲ ಕಿತ್ಕೊಂಬಂದ್ವಿ. ಇಷ್ಟು ಥರ ಹೂ ಸಿಕ್ಕಿದ್ವು ನಮಗೆ. ನೆಕ್ಸ್ಟ್ ಹೋಗಿದ್ದು ಮನೆಗೆ. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮನ ಹೊಸ ಮನೇನ ಆಲುಕ್ಸಕ್ಕೆ ಬಂದಿದ್ದೀವಿ. ನೋಡ್ರಿ, ಎಲ್ಲ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡ್ಕೊಂಡಾರೆ. ಮನೆಗೆ ನಾನು ನನ್ನ ಮಗಳು ಮಾತ್ರನೇ ಹೋಗಿದ್ದು. ಫಸ್ಟು ಹೋಗಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ, ಅವಳು ಹಾಲೊಗ್ಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ಲು. ನಮ್ಮ ಅಕ್ಕ ಎಲ್ಲಮ್ಮನ ಭಕ್ತೆ, ಎಲ್ಲಮ್ಮನ್ನ ತುಂಬಾ ನಂಬ್ತಾಳೆ. ಅದಕ್ಕೆ ಆ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾಳೆ ಯಾವಾಗಲೂ. ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ, ಎಲ್ಲ ದೇವ್ರನ್ನ ಆರಾಧಿಸ್ತೀನಿ. ಸ್ಪೆಷಲಾಗಿ ಈ ದೇವರು ಅಂತ ಏನಿಲ್ಲ, ಎಲ್ಲ ದೇವರು ಇಷ್ಟನೇ ನನಗೆ. ಪೂಜೆ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಹಾಲು ಉಪ್ಪು ಬಂತು. ಹಾಲು ಕೂಡ ಬಲಗಡೆನೇ ಉಪ್ಪು ಬಂತು. ಅದೊಂಥರ ಖುಷಿ ಆಯಿತು ನನಗೆ. ಅಲ್ಲಿಂದ ನಾವು ಹೊರಗಡೆ ಬಂದು ಹಾಲು ಕುಡಿತಾ ಇದ್ವಿ. ಆವಾಗ ಸ್ವಲ್ಪ ಮುಂದೆಗಡೆ ನೋಡಿದ್ರೆ ಅವರು ಪಾಪ ಸಿಲಿಂಡ್ರ್ ಪ್ರಾಬ್ಲಮ್ಮು ಅಥವಾ ಅವ್ರು ಮಾಡ್ಕೊಳ್ಳೋದೇ ಹಾಗೇನೋ ಅಂತ ಗೊತ್ತಿಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ರು. ಮನೆ ಮೇಲೆ ಅದನ್ನು ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ರು. ಅಲ್ಲಿಂದ ಬಂದು ಟಿಫನ್ ತಿಂದು ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಮನೆ ಶಿಫ್ಟಿಂಗ್ಗೆ. ಅಂದರೆ ತುಂಬ ದೂರ ಕೂಡ ಇರಲಿಲ್ಲ, ಹತ್ರನೇ ಇತ್ತು, ವಾಕಬಲ್ ಡಿಸ್ಟೆನ್ಸೇ. ಬಟ್ ಆ ಮನೆ ಸ್ವಲ್ಪ ಏನು ಅಷ್ಟೊಂದು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಈ ಮನೆಗೆ ಶಿಫ್ಟ್ ಆದ್ಲು. ಎಲ್ಲ ಫೋನು ನನ್ನ ಕೈಗೆ ಕೊಡ್ರಿ. ನೋಡಿರಿ ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮಂದು ಹೊಸ ಮನೆ ಸಾಮಾನು ಶಿಫ್ಟ್ ಮಾಡ್ತಿದ್ದೀವಿ. ಹ್ಞೂ, ನನ್ನ ಕೈಲಿ ಆಗ್ತಾ ಇಲ್ಲ. ಹೆಂಗೋ ಸಾಮಾನೆಲ್ಲ ಕಷ್ಟಪಟ್ಟು ಶಿಫ್ಟ್ ಮಾಡಿದ್ವಿ. ನಾನು ಬಂದಿದ್ದು ಇಲ್ಲಿ ಸಮ್ಮರ್ ವೆಕೇಷನ್ಸ್ಗೆ ಮಕ್ಕಳನ್ನ ಕರ್ಕೊಂಡು ಬಂದೋ ಅಥವಾ ನಮ್ಮ ಅಕ್ಕನ ಮನೆ ಖಾಲಿ ಮಾಡೋಕ್ಕೆ ಬಂದು ಅನ್ನಿಸ್ಬಿಡ್ತು. ಅಷ್ಟು ಸುಸ್ತಾಗೋಗ್ಬಿಟ್ಟಿತ್ತು. ನನ್ನ ಮಗ ಬ್ಯುಸಿ, ನಮ್ಮ ಅಕ್ಕ ಟೀ ಕುಡಿತಾ ಇದ್ದಾರೆ. ಅಡುಗೆ ಮನೆಯೆಲ್ಲ ಫುಲ್ ಶಿಫ್ಟಿಂಗ್. ಹೆಂಗೋ ಒಂದು 4 ಗಂಟೆ ಅಷ್ಟೊತ್ತಿಗೆ ಮನೆಯೂ ಶಿಫ್ಟ್ ಮಾಡಿಬಿಟ್ವಿ. ಹಾಗೆ ಎಲ್ಲ ಸಾಮಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ವಿ. ಇನ್ನೊಂದು ಸ್ವಲ್ಪ ಅಲ್ಲಲ್ಲೇ ಇದ್ವು, ಅದೆಲ್ಲ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂತ ಸುಸ್ತಾಗಿತ್ತು ಅಂತ ಕೂತ್ಕೊಂಡಿದ್ವಿ. ಇನ್ನು ನಮ್ಮ ಅಕ್ಕ ಸ್ವಲ್ಪ ಸಾಯಂಕಾಲದವರೆಗೂ ರೆಸ್ಟ್ ಮಾಡಿಕೊಂಡು ಅವಳು ಮತ್ತೆ ಸ್ನಾನ ಮಾಡಿಕೊಂಡು ಮನೆಗೆಲ್ಲ ಸಾಂಬ್ರಾಣಿ ಹಾಕ್ತಾಯಿದ್ಲು. ನನಗೆ ಸ್ವಲ್ಪ ತಲೆನೋವ್ತಾ ಇತ್ತು. ಸೊ ನಾನು ಟೀ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ರೋಸ್ಮೇರಿ ವಾಟರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೆ ಹೇರ್ಗೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ದೊಡ್ಡವನು ಅಷ್ಟೆಲ್ಲ ಸುಸ್ತಾಗಿದ್ರು ಕೂಡ ಇನ್ನೂ ಆ ಸೈಕಲ್ ತುಳಿಯೋದು, ಫೋನ್ ನೋಡೋದು ಮಾತ್ರ ಬಿಡ್ತಾ ಇಲ್ಲ. ಫೋನ್ ನೋಡಿಕೊಂಡೇ ಸೈಕಲ್ ತುಳಿತಾ ಇದ್ದಾನೆ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.